ಮೆಟ್ರೋ ದರ ಏರಿಕೆಯ ಬೆನ್ನಲ್ಲೇ ಈ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನು ಯಾವಾಗ BMRCL ಮಾಡ್ತು ಜನ ಕೂಡ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ರೈಡರ್ಶಿಪ್ ಗಣನೀಯವಾಗಿ ಇಳಿಕೆ ಆಗಿದೆ. ನಮ್ಮ ಮೆಟ್ರೋಗೆ ರೈಡರ್ಶಿಪ್ ಮತ್ತು ರೆವೆನ್ಯೂ ತುಂಬಾ ಇಂಪಾರ್ಟೆಂಟ್. ರೈಡರ್ಶಿಪ್ ಗಣನೀಯವಾಗಿ ಇಳಿಕೆ ಆಗಿರೋದನ್ನ ಗಮನಿಸಿರುವಂತಹ ತಂಡ ಈಗ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದೆ. ಯಾರಿಗೆ ರಿಪೋರ್ಟ್ ಕೊಡ್ತಾರೆ, ಇದರಿಂದ ಮೆಟ್ರೋ ದರ ಮತ್ತೆ ಇಳಿಕೆ ಆಗುತ್ತಾ? ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮೆಟ್ರೋ ದರ ಏರಿಕೆಯ ಎಫೆಕ್ಟ್, ರೈಡರ್ಶಿಪ್ ಇಳಿಕೆಯ ರಿಪೋರ್ಟ್, ಪ್ರಯಾಣಿಕರ ಸಂಖ್ಯೆ ಇಳಿಕೆ ಬಗ್ಗೆ ಸ್ಟೇಷನ್ ಬೈ ಸ್ಟೇಷನ್ ಮಾಹಿತಿ ಸಂಗ್ರಹ, ಸಂಪೂರ್ಣ ರಿಪೋರ್ಟ್ ತಯಾರಿಸಿ ಮತ್ತೊಂದು ವರದಿ ಸಲ್ಲಿಕೆಗೆ ಸಿದ್ಧತೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಒಂದೆಡೆ ಪ್ರಯಾಣಿಕರಿಗೆ ಎಫೆಕ್ಟ್ ನೀಡಿದ್ರೆ, ಇತ್ತ ಏರಿಕೆ ಮಾಡಿದ್ದ BMRCLಗೂ ಹೆಚ್ಚೇ ಹೊಡೆತ ನೀಡುತ್ತಿದೆ. ಹೀಗಾಗಿ ದಿನ ಕಳೆದಂತೆ ಮೆಟ್ರೋ ಬಳಕೆದಾರರ ಸಂಖ್ಯೆ ಇಳಿಮುಖದ ಜೊತೆಗೆ ಪ್ರತಿಭಟನೆ, ಬಹಿಷ್ಕಾರದಂತಹ ವಿರೋಧವನ್ನು ಕೂಡ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯೆ ಇಳಿಕೆಯಾಗಿರುವ ರೈಡರ್ಶಿಪ್ ಸಂಬಂಧ ರಿಪೋರ್ಟ್ ಒಂದನ್ನ ಸಿದ್ಧಪಡಿಸಿ ಬೋರ್ಡ್ಗೆ ಸಲ್ಲಿಕೆ ಮಾಡಲು ತಯಾರಿ ನಡೆಸಿದೆ. ಪ್ರಯಾಣ ದರ ಏರಿಕೆಯಿಂದ ಅನೇಕರು ಮೆಟ್ರೋ ಸಹವಾಸವೇ ಬೇಡ ಅಂತ ದೂರ ಉಳಿದಿದ್ದಾರೆ. ಇದು ಮೆಟ್ರೋ ಆಡಳಿತ ಮಂಡಳಿಗೆ ಹೊಡೆತದ ಜೊತೆಗೆ ಮುಂದೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಕಾಡುವಂತೆ ಮಾಡಿದೆ. ದರ ಏರಿಕೆಯ ಒಂದೇ ಕಾರಣಕ್ಕೆ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆಯಾ ಇಲ್ವಾ ಅನ್ನೋ ಕಾರಣಗಳನ್ನ ಹುಡುಕಿ ವರದಿ ಸಿದ್ಧಪಡಿಸೋಕೆ ಮುಂದಾಗಿದೆ. ಮುಂದಿನ 15-20 ದಿನಗಳ ಕಾಲ ಸಂಪೂರ್ಣ ಪ್ರಯಾಣದ ರೈಡರ್ಶಿಪ್ ಗಮನಿಸಿ ಅದರ ಆಧಾರದ ಮೇಲೆ ವರದಿ ಸಿದ್ಧಪಡಿಸಲು ಸಿದ್ಧತೆ ನಡೆಸಿದೆ. ಪ್ರಯಾಣಿಕರು ಯಾರು ನಮಗೆ ನಾವು ನೋಡ್ತಾ ಇದ್ದಿದ್ದು ಅಂದರೆ ಬಿಫೋರ್ ದಿ ದರ ಪರೀಕ್ಷೆ ಆಮೇಲೆ ಇವಾಗ ಆದಮೇಲೆ ಹೌದು ನಾವು ಕೂಡ ನೋಡ್ತಾ ಇದ್ದೀವಿ. ಶನಿವಾರದಿಂದ ಇವಾಗ ಸುಮಾರು ದಿವಸಗಳಾಯಿತು. ಪರ್ಸೆಂಟೇಜ್ ವೈಸ್ ನಾವು ನೋಡ್ತಾನೂ ಇದ್ದೀವಿ ಯಾಕೆ ಇದು ಕಡಿಮೆ ಆಗ್ತಾ ಇದೆ. ಪ್ಲಸ್ ಈ ಕಡಿಮೆ ಆಗೋದಕ್ಕೆ ಏನು ಕಾರಣಗಳು, ಯಾಕಂದರೆ ನಾವು ಅನಾಲಿಸಿಸ್ ಮಾಡ್ಬೇಕಾದ್ರೂ ನಾವು 1 ದಿವಸದ 2 ದಿವಸದಲ್ಲಿ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ನಮಗೆ ಸಮಯನೂ ಕೂಡ ಹಿಡಿಯುತ್ತೆ. ಸದ್ಯದಲ್ಲೇ ನಾವು ಅದನ್ನು ಒಂದೇ ಸಲ ಇದರಿಂದ ಆಗುತ್ತೆ ಅದರಿಂದ ಅಂತ ಕನ್ಕ್ಲೂಷನ್ ಬರೋಕ್ಕಾಗೋದಿಲ್ಲ. ಮೆಟ್ರೋ ವಿರುದ್ಧ ಸ್ಫೋಟಗೊಂಡಿರುವ ಆಕ್ರೋಶ ಸಂಬಂಧ ಈಗಲೇ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಆಗಲ್ಲ ಅಂತ ನಮ್ಮ ಮೆಟ್ರೋ ಸ್ಪಷ್ಟಪಡಿಸಿದೆ. ಆದರೆ ಹೋರಾಟ, ವಿರೋಧ ವ್ಯಕ್ತವಾಗಿರುವ ಕಾರಣ ಸದ್ಯ ಏನಾದರೂ ಬದಲಾವಣೆ ಮಾಡಬಹುದಾ ಅನ್ನೋದನ್ನ ಕಾನೂನು ಅಭಿಪ್ರಾಯ ಪಡಿಬೇಕಾಗುತ್ತೆ. ಆ ಬಳಿಕ ಏನಾದರೂ ಅವಕಾಶ ಇದೆಯಾ ಅನ್ನೋದನ್ನ ನೋಡಬೇಕು. ಇದನ್ನ ನೋಡಿಯೇ ಮುಂದುವರಿಯಬೇಕು. ಅಲ್ಲಿಯ ತನಕ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಆಗಲ್ಲ ಅಂತ ಮೆಟ್ರೋ ತಿಳಿಸಿದೆ. ಒಂದಷ್ಟು ಸಂಘಟನೆಗಳು ಮೆಟ್ರೋ ಬಹಿಷ್ಕರಿಸಿ ಅಂತ ಏನೋ ಒಂದು ಮಾಡಿದ್ದಾರೆ ಅಂತ ನಾನು ಒಂದೇ ಹೇಳೋದು, ಎಲ್ಲರಿಗೂ ಅವರವ್ರ ಅಧಿಕಾರಗಳಿದ್ದಾವೆ. ಒಂದೊಂದು ಸಮಯದಲ್ಲಿ ಒಂದೊಂದು ನಾವು ಮಾಡಲೇಬೇಕಾಗತ್ತೆ. ಅದಲ್ಲದೆ ನಾವು ಕೂಡ ಯಾಕಂದರೆ ನಾವು ಕಾನೂನುಬದ್ಧವಾಗಿ ನಾವು ಇರೋದ್ರಿಂದ ನಾವು ಕಾನೂನು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗತ್ತೆ. ಕಾನೂನು ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ. ಬಟ್ ಅದರಲ್ಲೂ ಕೂಡ ನಾವು ಏನಾರು ಮಾಡ್ಬೋದಾ ಅನ್ನೋದು ಕೂಡ ನಾವು ಲೀಗಲ್ ಒಪಿನಿಯನ್ ತೊಗೋಬೇಕಾಗತ್ತೆ. ಸೊ ಇವೆಲ್ಲ ನೋಡಿದ ಮೇಲೆ ನಾವು ಒಂದು ಅಂತ್ಯಕ್ಕೆ ಬರಬೇಕಾಗತ್ತೆ. ಅಲ್ಲಿ ತನಕ ನಾವು ಖಚಿತವಾಗಿ ಇದೇ ಮಾಡ್ತೀವಿ ಅದೇ ಮಾಡ್ತೀವಿ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ. ಒಟ್ಟಾರೆ ವಿರೋಧ ಮತ್ತು ಆಕ್ರೋಶದ ನಡುವೆ ರೈಡರ್ಶಿಪ್ ಇಳಿಕೆ ಕಾರಣ ಹುಡುಕಿ ರಿಪೋರ್ಟ್ ಸಿದ್ಧಪಡಿಸಲು ಮೆಟ್ರೋ ಮುಂದಾಗಿದೆ. ಇದು ಮತ್ತೆ ಬೋರ್ಡ್ನಲ್ಲಿ ಮತ್ತೆ ದರ ಪರಿಷ್ಕರಣೆ ಸಂಬಂಧ ಯಾವುದಾದರೂ ಸಾಧ್ಯತೆಗಳಿಗೆ ಕಾರಣವಾಗುತ್ತಾ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.